Colors team, they managed, you had 12 meetings with them, they managed to convince you and all. At any point, did theatre owners or distributors or producers did come to you and tell the plight of the Kannada industry? Because every time we hear, theatres are closing. But I don't know whether it's reached you, or did the theatre owners come to say their plight? Please do more movies. Sharda, I come from film industry. I know, but just so you know, I'm 29 years old in the film industry. ಅಲ್ಲಿ ನಡೆಯೋದು ನನ್ನ ತನಕ ಬರುತ್ತೆ ಶಾರದಾ ಅವರೇ, ನಿಮ್ ತನಕನೇ ಬಂದಿದೆ ಅಂದ್ರೆ ನಂಗೆ ಬರಲ್ವಾ? ಅದು ಬಂದಿದೆ ಸರ್, but were you not? Did you understand their plight? Did you understand their plight? Because I thought you should take priority to movies than the reality show. In person, I felt. That's why I asked you. Yes. Whether I understand the plight becomes a very harsh question, because I've been very understanding with even you on many occasions. I'm a very understanding man. So on that occasion, obviously industry ಒಳಗೆ ಅವರು ನಮ್ಮನ್ನ ನೋಡೋ ರೀತಿ, ನಾನು 29 ವರ್ಷ ಹಿಂದೆ ಇರೋ ತಾಯವ ಹೀರೋ ಅಲ್ಲ, ಇಲ್ಲಿವರೆಗೆ ಬಂದಿದ್ದೀನಿ ಅಂದಮೇಲೆ ಒಂದು ಸ್ಥಾನ ಕೊಟ್ಟು ಕರೆದು ಕುತ್ತಿ ಮಾತಾಡಿರ್ತೀವಿ. ಬಟ್ ಅದಿಲ್ಲ ಅವಶ್ಯಕತೆ ಇಲ್ಲ. ನಮ್ಮ ಇಂಡಸ್ಟ್ರಿ ಡಿಸ್ಕಷನ್ಸ್ ಇಂಡಸ್ಟ್ರಿಯಲ್ಲಿ ಇರುತ್ತೆ. ಅಂಡ್ ವಾಟ್ ವಿ ನೀಡ್ ಟು ಡೂ ಇಸ್ ಪ್ಯೂರ್ಲಿ ಬೈ ಹಾರ್ಟ್ ವಿ ಡೂ ಫಾರ್ ದ ಬೆನಿಫಿಟ್ ಆಫ್ ದ ಇಂಡಸ್ಟ್ರಿ ಅಂಡ್ ಫಾರ್ ಎವ್ರಿಬಡಿ ಇನ್ ದ ಇಂಡಸ್ಟ್ರಿ. ಅಂಡ್ ಆ ರೆಸ್ಪೆಕ್ಟ್ ಇಂಡಸ್ಟ್ರಿ ನನಗೆ ಕೊಟ್ಟಿದ್ದಾರೆ. ಸೊ ದೇ ಆಲ್ ಕಮ್ ವಿ ಟಾಕ್, ಬಟ್ ಫ್ಯಾಮಿಲಿ. ಥ್ಯಾಂಕ್ ಯು ಸರ್. ಸರ್ ಇಲ್ಲಿ ನನ್ನ ಕ್ವಶನ್ ಬಂದು ಸುದೀಪ್ ಸರ್ಗೆ, ಚೈತನ್ಯ ಅಂತ ಪಬ್ಲಿಕ್ ನೆಕ್ಸ್ಟ್ ಇಂದ. ಸರ್, ಬಿಗ್ ಬಾಸ್ಗೆ ಯಾರು ಬಂದ್ರು ಕೂಡ ಹೇಳ್ತಾರೆ ನಾವು ಬಿಗ್ ಬಾಸ್ ಇಂದ ಇದು ಕಲ್ತ್ವಿ ಅದು ಕಲ್ತ್ವಿ ಅಂತ ಹೇಳಿ, ನಮ್ಮ ಲೈಫೇ ಚೇಂಜ್ ಆಯ್ತು ಅಂತ ಹೇಳ್ತಾರೆ. ನೀವು ಬಿಗ್ ಬಾಸ್ ನ 11 ಸೀಸನ್ ಹೋಸ್ಟ್ ಮಾಡಿದಿರ ಸರ್, ನೀವು ಬಿಗ್ ಬಾಸ್ ಇಂದ ಏನ್ ಕಲ್ತ್ರಿ ಅಂತ ಹೇಳಿ. ಇದನ್ನು ನಾನು ಸುಮಾರು ಸತಿ ಹೇಳಿದ್ದೀನಿ. ನೀವು ಹೆಸರು ಹೇಳಿದ್ರೆ ಚೈತನ್ಯ ಅವರೇ. ಐ ಟೋಲ್ಡ್ ಯು ದಟ್ ಬಿಗ್ ಬಾಸ್ ಅಲ್ಲಿ ಎಲ್ಲಾರು ಬಿಟ್ಟಾಕಿ ನಾವು ಕಲ್ತಿರೋದು ತುಂಬಾ ಇದೆ. ಫಸ್ಟ್ ಕಲ್ತಿದ್ದೆ ಪೇಷನ್ಸ್ ಅಂತ. ಸೊ ಎಲ್ಲ ನಾವು ಇಂಡಸ್ಟ್ರಿ ಒಳಗಡೆ ಇರಬೇಕಾದ್ರೆ ಐ ಥಿಂಕ್ ದೇರ್ ಇಸ್ ಅ 2 words, ಹಿಯರಿಂಗ್ ಅಂಡ್ ಲಿಸ್ನಿಂಗ್. ಹಿಯರಿಂಗ್ ಅನ್ನೋದು ನಾವೆಲ್ಲರೂ ಮಾಡ್ತೀವಿ, ಲಿಸ್ನಿಂಗ್ ಅನ್ನೋದು ಮಿಸ್ ಆಗುತ್ತೆ ನಮ್ಮ ಕೈಲಿ. ಸೊ ಐ ಥಿಂಕ್ ವೆನ್ ಬಿಗ್ ಬಾಸ್ ಅಲ್ಲಿ ಬರ್ಬೇಕಾದ್ರೆ ಐ ಸ್ಟಾರ್ಟೆಡ್ ಲಿಸ್ನಿಂಗ್. ಸೊ ಅವ್ರು ಏನ್ ಹೇಳ್ತಾ ಇದಾರೆ ಅದು ಗಮನ ಕೊಟ್ಟು ಕೇಳಿ. ಸೊ that's a development actually. So when ಇವತ್ತಿಗೂ ಯಾವ್ದಾರ ಬೇರೆ ಮೀಟಿಂಗ್ ಕೂತ, ಆಸ್ ಐ ಟೋಲ್ಡ್ ಯು ರೈಟ್ಫುಲಿ, ಫಸ್ಟ್ 2 meetings ಅವರೇ ಮಾತಾಡಿದ್ರು ಅಂತ. ದಟ್ ಇಸ್ ಲಿಸ್ನಿಂಗ್ ಅಗೇನ್. ತಲೆಯಲ್ಲಿ ಬರೀ ಪ್ರೀಕನ್ಸೀವ್ ನೋಷನ್ಸ್ ಇಟ್ಕೊಂಡು ಕೂತ್ರೆ ಅದಾಗೋದಿಲ್ಲ. ಸೊ ಐ ಥಿಂಕ್ ದಟ್ ಇಸ್ ಆಲ್ಸೋ ಹೆಲ್ಪ್ ಮೀ ಹ್ಯಾವ್ ಲಾಟ್ ಆಫ್ ಪೇಷನ್ಸ್. ಅಂಡ್ ಐ ಥಿಂಕ್ ಅಷ್ಟು ಜನಗಳನ್ನ ಭೇಟಿ ಮಾಡ್ಬೇಕಾದ್ರೆ ವಿ ಸ್ಟಾಪ್ ಜಡ್ಜಿಂಗ್ ಪೀಪಲ್, ಬಿಕಾಸ್ ಸಮ್ಟೈಮ್ಸ್ ವಿ ಆರ್ ಬೀಂಗ್ ಜಡ್ಜ್ಮೆಂಟಲ್. ಅದು ಅವ್ರು ಆಗಿರೋದಿಲ್ಲ. ಕಾರಣಾಂತರಗಳಿಂದ ಕೆಲವು ಮಾತುಕತೆ ಬಂದಿರ್ತವೆ, ಇನ್ನೊಂದಾಗ್ತವೆ. ಸೊ ಆಲ್ವೇಸ್ ಅ ಬೆನಿಫಿಟ್ ಆಫ್ ಡೌಟ್ ಕೊಡಕ್ಕೆ ಸ್ಟಾರ್ಟ್ ಮಾಡಿದ್ದು ನಾನು ಅಲ್ಲಿಂದಾನೆ. ಐ ಥಿಂಕ್ ವಿ ಸ್ಟಾರ್ಟೆಡ್ ಲಿಸ್ನಿಂಗ್ ಮೋರ್, ಹ್ಯಾವಿಂಗ್ ಮೋರ್ ಪೇಷನ್ಸ್. Of course, I have grown along with Big Boss. Definitely, yes. ಸುದೀಪ್ ಸರ್, yes. ಈ ಕಡೆ ನಿಮ್ಮ ಲೆಫ್ಟ್ ಸೈಡ್. ಪ್ರಶಾಂತ್ ಸರ್ಗೆ ಒಂದು ಪ್ರಶ್ನೆ. ನಾನು ಸಂಜಯ್ ಅಂತ ಹೇಳಿ ಬಿಟಿವಿ ನ್ಯೂಸ್ ಇಂದ. ಸರ್, ಸೀಸನ್ ಇಂದ ಸೀಸನ್ಗೆ ಸಾಕಷ್ಟು ಚೇಂಜಸ್ ಆಗ್ತಾ ಇದೆ ಅಂಡ್ ಚೇಂಜ್ ಓವರ್ಗಳು ಆಗ್ತಾ ಇದೆ. ಈ ಸೀಸನ್ ಅಲ್ಲಿ ಆಡಿಯನ್ಸ್ ಏನ ಎಕ್ಸ್ಪೆಕ್ಟ್ ಮಾಡಬಹುದು, ಅಂದ್ರೆ ಚೇಂಜಸ್ ಏನನ್ನ ಎಕ್ಸ್ಪೆಕ್ಟ್ ಮಾಡಬಹುದು? ಇಲ್ಲ, ಆಲ್ರೆಡಿ ಹೇಳಿದೆ. ಸೊ ವೇಟ್ ಮಾಡ್ಬೇಕಾಗತ್ತೆ ನೀವು. ಅಲ್ಲ, ಕ್ಯಾಟಗರಿ ವೈಸ್ ಏನಾದ್ರು, ಅಂದ್ರೆ ಈಗ ನೀವು ಕಂಟೆಸ್ಟೆಂಟ್ ನ ಸೆಲೆಕ್ಟ್ ಮಾಡೋ ಕ್ಯಾಟಗರಿ ವೈಸ್ ಏನಾದ್ರು ಚೇಂಜಸ್ ಇರುತ್ತಾ? ಇಲ್ಲ ಈಗ ಕಾಮನ್ ಮ್ಯಾನ್ ಆತರ ಕಾನ್ಸೆಪ್ಟ್ ನ ತರ್ತಾ ಇದ್ರಿ, ಸೊ ಈ ಸತಿ ಯಾವ ತರ ಮಾಡ್ತಾ ಇದ್ದೀರಿ? ಇಲ್ಲ, ಅದ್ರ ವರ್ಕ್ ಆಗ್ತಾ ಇದೆ. ಅತಿ ಶೀಘ್ರದಲ್ಲಿ ನಾವು ಪ್ರಮೋದಲ್ಲಿ ಹೇಳ್ತೇವೆ, ಅದನ್ನ ವೇಟ್ ಮಾಡ್ಬೇಕಾಗತ್ತೆ ನೀವು. ಸರ್, ಪ್ರಶಾಂತ್ ಸರ್, ನಿಮಗೆ